ವ್ಯವಹಾರ ಅನ್ನೋದು ಜಾರ್ಜ್ ಪಾಲಿಗೆ ಹಣದ ಮಳೆಯನ್ನೇ ಸುರಿಸಿತು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಜಾರ್ಜ್ ಟಿಂಬರ್ ಬಿಸ್ನೆಸ್ ಜೊತೆ ಆರಂಭಿಸಿದ್ದು ಕೋಲ್ ಬಿಸ್ನೆಸ್. ಜೊತೆಗೆ ಜಾರ್ಜ್ ಕುಟುಂಬ ಕೊಡಗಿನಲ್ಲಿ ದುಡ್ಡಿನ ಮಳೆ ನೋಡಿದ್ದು ಹೇಗೆ ನೋಡಿ ಈ ಸ್ಟೋರಿಯಲ್ಲಿ. ಟಿಂಬರ್ ವ್ಯವಹಾರದಿಂದಲೇ ಶುರುವಾಯಿತು ಅದೃಷ್ಟ. ಕೇವಲ ಲೈನ್ ಮನೆಯಲ್ಲಿ ಇದ್ದ ಇವರು ಮರದಿಂದ ಟಿಂಬರ್ ವ್ಯವಹಾರದಿಂದಲೇ ಅಪಾರ ಆಸ್ತಿ ಗಳಿಸಲು ಸಾಧ್ಯವಾಯಿತು. ಕೇವಲ ಟಿಂಬರ್ ಮಾರಾಟ ಅಷ್ಟೇ ಅಲ್ಲದೆ ಟಿಂಬರ್ನ ಬುಡದಿಂದ ಇದ್ದಿಲು ತಯಾರಿಸಲು ಆರಂಭಿಸಿದರು. ಇದಕ್ಕೂ ಮೈಸೂರಿನಲ್ಲಿ ಭಾರಿ ಬೇಡಿಕೆ ಇತ್ತು. ಟಿಂಬರ್ ಬುಡದ ಇದ್ದಿಲನ್ನ ಮೈಸೂರಿಗೆ ಕಳುಹಿಸಿ ಮಾರಾಟ ಮಾಡಿ ಅಪಾರ ಹಣ ಗಳಿಸಿದ್ರು. ಅಷ್ಟೇ ಅಲ್ಲ, ಇದನ್ನೇ ಬಂಡವಾಳ ಮಾಡಿಕೊಂಡು ಇದ್ದಿಲು ಬಿಸ್ನೆಸ್ ಸಹ ಆರಂಭಿಸಿ ಯಶಸ್ವಿಯಾದರು. ಕೊಡಗಿನ ಕಾಡು ಜಾರ್ಜ್ ಕುಟುಂಬದ ಪಾಲಿಗೆ ಹಣದ ಮಳೆ ಸುರಿಸಿತ್ತು. ಕಾಂಗ್ರೆಸ್ ಮೂಲಕ ಪಾಲಿಟಿಕ್ಸ್ಗೆ ಎಂಟ್ರಿ. ಜಾರ್ಜ್ ಕುಟುಂಬದವರ ಬಳಿ ಆಗ ಕೈತುಂಬಾ ಹಣ ಸೇರಿತ್ತು. ಇದೇ ವೇಳೆ ಜಾರ್ಜ್ ರಾಜಕೀಯ ಪಾದಾರ್ಪಣೆ ಮಾಡುವ ಆಲೋಚನೆ ಮಾಡಿದರು. ಆಗ ಅವರು ಸಂಪರ್ಕಿಸಿದ್ದು ಕಾಂಗ್ರೆಸ್ನಲ್ಲಿ ಪ್ರಭಾವಿಯಾಗಿದ್ದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಚರ್ಮಣ ಎಂಬುವರನ್ನ. ಅವರ ಸಹಾಯದಿಂದಲೇ 1968ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರುವುದರೊಂದಿಗೆ ಜಾರ್ಜ್ ರಾಜಕೀಯಕ್ಕೆ ಎಂಟ್ರಿ ಆದರು. ಆದರೆ ಸಕ್ರಿಯ ರಾಜಕಾರಣ ಮತ್ತು ಟಿಂಬರ್ ಉದ್ಯಮ ಮಾಡ್ತಾ ಇದ್ದ ಜಾರ್ಜ್ ಮರ ಅಧಿಕೃತವಾಗಿ ಸಿಗದಿದ್ದಾಗ ಮರ ಲೂಟಿ ಮಾಡ್ತಾ ಇದ್ರು ಅನ್ನೋ ಆಪಾದನೆಯೂ ಇದೆ. ಟಿಂಬರ್ ಉದ್ಯಮದಿಂದ ಬಂದ ಹಣದಿಂದ ಕಾಫಿ ತೋಟ ಖರೀದಿಸಿದರು. ಹೀಗೆ ಆರ್ಥಿಕವಾಗಿ ಬೆಳೆದ ಜಾರ್ಜ್ ಕ್ರಮೇಣ ರಾಜಕೀಯದತ್ತ ಹೆಚ್ಚು ಗಮನ ಹರಿಸಿದರು. ಒಂದೊಂದೇ ಮೆಟ್ಟಿಲು ಏರಿದ್ರು ಜಾರ್ಜ್. ರಾಜಕೀಯವಾಗಿ ಗಟ್ಟಿಯಾದರೆ ವ್ಯವಹಾರಕ್ಕೂ ಅನುಕೂಲ ಅಂತ ಜಾರ್ಜ್ ಕೊಡಗಿನಲ್ಲೇ ರಾಜಕೀಯವಾಗಿ ಹೆಚ್ಚು ಸಕ್ರಿಯವಾದರು. ಆದರೆ ಜಾರ್ಜ್ರ ಎಲ್ಲಾ ಸಹೋದರರು ಕೇರಳದಲ್ಲಿ ಸೆಟಲ್ ಆದರು. 1968ರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದ ಕೆಜೆ ಜಾರ್ಜ್ ಅವರ ರಾಜಕೀಯ ಮುಂದಾಳತ್ವ ಮರು ವರ್ಷದಿಂದಲೇ ಆರಂಭವಾಯಿತು. 1969ರಲ್ಲಿ ಗೋಳಿಕೊಪ್ಪಲು ನಗರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಜೆ ಜಾರ್ಜ್ ಆಯ್ಕೆಯಾದರು. 1971-72ರಲ್ಲಿ ವಿರಾಜಪೇಟೆ ತಾಲೂಕು ಯೂತ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಜಾರ್ಜ್ 1972-73ರಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದರು. 1973ರಿಂದ 1975ರ ನಡುವೆ ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು. ಹಿರಿಯ ನಾಯಕರ ಸಂಪರ್ಕವೂ ಸಿಕ್ತು. ಉದಾರ ದೇಣಿಗೆ ನೀಡ್ತಾ ಇದ್ದಿದ್ರಿಂದ ಇಂಥವರೇ ಪಕ್ಷಕ್ಕೆ ಬೇಕು ಅಂತ ಗುರುತಿಸಿದ ಕಾಂಗ್ರೆಸ್ ಜಾರ್ಜ್ ಅವರನ್ನ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯನ್ನಾಗಿ ನೇಮಿಸಿತು. 1975ರಿಂದ 1978ರವರೆಗೆ ಈ ಜವಾಬ್ದಾರಿ ನಿರ್ವಹಿಸಿದ ಜಾರ್ಜ್ ನಂತರ ರಾಷ್ಟ್ರೀಯ ಕಾಂಗ್ರೆಸ್ನತ್ತ ಮುಖ ಮಾಡಿದರು. ತದನಂತರ ಬಡ್ತಿಯೊಂದಿಗೆ ಮತ್ತೆ ರಾಜ್ಯಕ್ಕೆ ಬಂದ ಜಾರ್ಜ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಎಚ್ ರಂಗನಾಥ್, ಧರಂ ಸಿಂಗ್, ಎಸ್ಎಂ ಕೃಷ್ಣ, ವಿಎಸ್ ಕೌಜಲಗಿ, ಅಲ್ಲಂ ವೀರಭದ್ರಪ್ಪ, ಮಲ್ಲಿಕಾರ್ಜುನ ಖರ್ಗೆ, ಆಸ್ಕರ್ ಫರ್ನಾಂಡಿಸ್, ವೀರೇಂದ್ರ ಪಾಟೀಲ್ ಹಾಗೂ ಬಿ ಜನಾರ್ದನ ಪೂಜಾರಿಯವರ ನಾಯಕತ್ವದಡಿ ಕೆಲಸ ಮಾಡಿದರು.
ಘಟಾನುಘಟಿಗಳ ಜೊತೆ ಕೆಲಸ ಮಾಡಿದ ಜಾರ್ಜ್ಗೆ ಶಾಸಕರಾಗುವ ಯೋಗ ಒಲಿದು ಬಂತು. ಬರೀ ಶಾಸಕರಷ್ಟೇ ಅಲ್ಲ, 2ನೇ ಬಾರಿ ಶಾಸಕರಾದಾಗಲೇ ಸಚಿವರೂ ಆದ್ರು. ಆದರೆ ಅಂತಹ ಸಮಯದಲ್ಲೇ ಜಾರ್ಜ್ ಒಂದು ತಪ್ಪು ನಿರ್ಧಾರವನ್ನು ಮಾಡಿಬಿಟ್ರು. ಅದನ್ನ ನೋಡೋಣ ಬ್ರೇಕ್ನ ನಂತರ.